ಮಾಮೂಲಿ ಮಾಡುವಂತಹ ಶಾವಿಗೆ ಪಾಯಸಕ್ಕೆ ತುಪ್ಪ ಹಾಕಿ ಹುರಿಬೇಕು. ಅದು ತಣ್ಣಗಾದ ಮೇಲೆ ಗಟ್ಟಿಯಾಗುತ್ತೆ. ಗಟ್ಟಿಯಾಗಿರುವಂತಹ ಪಾಯಸಕ್ಕೆ ಹಾಲು ಹಾಕುವುದು, ಸಕ್ಕರೆ ಹಾಕುವುದು ಮಾಡ್ತಿರ್ತೀವಿ. ನಾನು ಮಾಡಿರುವಂತಹ ಈ ಶಾವಿಗೆ ಪಾಯಸಕ್ಕೆ 1 ಡ್ರಾಪ್ ತುಪ್ಪ ಹಾಕಿಲ್ಲ. ಹಾಗೆ ಇದು ತಣ್ಣಗಾದ ಮೇಲೆ ಗಟ್ಟಿನೂ ಆಗಲ್ಲ, ತುಂಬ ರುಚಿಯಾಗಿರುತ್ತೆ. ಹಾಗಾದರೆ ಬನ್ನಿ ಮಾಡುವುದು ಹೇಗೆ ಅಂತ ನೋಡೋಣ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. KR ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ರೂಪಾ. ನಾನಿಲ್ಲಿ ಅನಿಲ್ ರೋಸ್ಟೆಡ್ ಶಾವಿಗೆ ತಗೊಂಡಿದ್ದೀನಿ. ಈ ಶಾವಿಗೆ ಎಲ್ಲ ಅಂಗಡಿಗಳಲ್ಲಿ ಸಿಗುತ್ತೆ. ಆನ್ಲೈನಲ್ಲಿ ಬೇಕಾದರೂ ನೀವು ಆರ್ಡರ್ ಮಾಡಬಹುದು. ಅಮೆಜಾನ್ ಮತ್ತು ಫ್ಲಿಪ್ಕಾರ್ಟಲ್ಲಿ ಇದು ಸಿಗುತ್ತೆ. 1.5 ಕಪ್ಪಿನಷ್ಟು ಅನಿಲ್ ಶಾವಿಗೆಗೆ 1 ಲೋಟದಷ್ಟು ನೀರನ್ನು ಹಾಕಿ ಇದನ್ನು ಬೇಯಿಸೋಕ್ಕೆ ಇಡಬೇಕು. ಇದು ಬೇಯಿಸೋಕ್ಕೆ ಹೆಚ್ಚು ಟೈಮ್ ತಗೊಳ್ಳಲ್ಲ. ನಾನಿಲ್ಲಿ ಐ ಫ್ಲೇಮಲ್ಲೇ ಇಟ್ಟಿದ್ದೇನೆ. ನೋಡಿ, ನೀರು ಕುದಿ ಬಂದು ಶಾವಿಗೆ ಚೆನ್ನಾಗಿ ಬೆಂದಿದೆ. ಈಗ ಇದಕ್ಕೆ 4 ಸ್ಪೂನಿನಷ್ಟು ಸಕ್ಕರೆ ಹಾಕಿದ್ದೇನೆ. ಸ್ವೀಟ್ ಜಾಸ್ತಿ ತಿನ್ನುವವರು ಸಕ್ಕರೆನ ಇನ್ನೊಂದು ಸ್ಪೂನ್ ಜಾಸ್ತಿ ಹಾಕ್ಕೊಳ್ಬಹುದು. ನಾನಿಲ್ಲಿ 4 ಸ್ಪೂನಿನಷ್ಟು ಸಕ್ಕರೆ ಹಾಕಿದ್ದೇನೆ. ಸಕ್ಕರೆ ಹಾಕಿದ ನಂತರ ಒಮ್ಮೆ ಇದನ್ನು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ. ನೋಡಿ, ಸಕ್ಕರೆ ಪೂರ್ತಿಯಾಗಿ ಕರಗಿದ ನಂತರ ಇದಕ್ಕೆ ಗೋಡಂಬಿ ಮತ್ತು ದ್ರಾಕ್ಷಿ ಹಾಕಿದ್ದೇನೆ. ನಾನಿಲ್ಲಿ 2 ಸ್ಪೂನ್ ಗೋಡಂಬಿ, 2 ಸ್ಪೂನ್ ದ್ರಾಕ್ಷಿ ಹಾಕಿದ್ದೇನೆ. ದ್ರಾಕ್ಷಿ ಗೋಡಂಬಿ ನಿಮ್ಗೆ ಎಷ್ಟು ಬೇಕಾದರೂ ಹಾಕ್ಕೊಳ್ಳಬಹುದು. ದ್ರಾಕ್ಷಿ ಗೋಡಂಬಿ ತುಪ್ಪದಲ್ಲಿ ಹುರಿಬೇಕಂತಿಲ್ಲ. ತುಪ್ಪ ಇಷ್ಟಪಡುವವರು ಬೇಕಾದರೆ ತುಪ್ಪದಲ್ಲಿ ಹುರಿದು ಹಾಕ್ಕೊಳ್ಬಹುದು. ನಾನಿಲ್ಲಿ ಕಾಯಿಸಿ ತಣ್ಣಗಾಗಿರುವಂತಹ 2 ಲೋಟದಷ್ಟು ಹಾಲನ್ನು ತಗೊಂಡಿದ್ದೀನಿ. 2 ಲೋಟದ ಹಾಲಿನಲ್ಲಿ 1/4 ಲೋಟದ ಹಾಲು ಈ ಪಾಯಸಕ್ಕೆ ಹಾಕಿ 1/4 ಲೋಟದಷ್ಟು ಹಾಲಿಗೆ 3/4 ಸ್ಪೂನಿನಷ್ಟು ಕಾರ್ನ್ಫ್ಲೋರನ್ನು ಹಾಕಿ ಇದನ್ನು ಮಿಕ್ಸ್ ಮಾಡಿ ಕುದಿ ಬರ್ತಿರುವಂತಹ ಪಾಯಸಕ್ಕೆ ಹಾಕ್ಕೊಳ್ಬೇಕು. ಶಾವಿಗೆ ಪಾಯಸಕ್ಕೆ ಕಾರ್ನ್ಫ್ಲೋರ್ ಹಾಕೋದ್ರಿಂದ ಪಾಯಸ ಉದುಗು ಬರುತ್ತೆ. ಹಾಗೆ ಪಾಯಸ ಕೂಡಿಕೊಂಡು ಕ್ರೀಮಿಯಾಗಿ ತುಂಬ ಚೆನ್ನಾಗಿರುತ್ತೆ. ಈ ಪೇಸ್ಟನ್ನು ಹಾಕಿದ ನಂತರ ಇದನ್ನು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ಕುದಿ ಬರೋಕ್ಕೆ ಬಿಡಬೇಕು. ಕಾರ್ನ್ಫ್ಲೋರ್ ಜಾಗದಲ್ಲಿ ಕಸ್ಟರ್ಡ್ ಪೌಡರ್ ಬೇಕಾದರೂ ಹಾಕ್ಕೊಳ್ಬಹುದು. ಕಸ್ಟರ್ಡ್ ಪೌಡರ್ ಹಾಕಿದ್ರೆ ಪಾಯಸದ ಕಲರ್ ಚೇಂಜ್ ಆಗುತ್ತೆ, ರುಚಿ ಸೇಮ್ ಇರುತ್ತೆ. ಇದಕ್ಕೆ 1/4 ಸ್ಪೂನಿನಷ್ಟು ಏಲಕ್ಕಿ ಪುಡಿ ಹಾಕಿದ್ದೇನೆ. ಏಲಕ್ಕಿ ಪುಡಿ ಜಾಗದಲ್ಲಿ ನೀವು ವೆನಿಲಾ ಎಸೆನ್ಸ್ ಬೇಕಾದರೂ ಹಾಕ್ಕೊಳ್ಬಹುದು. ನೋಡಿ, ಪಾಯಸ ಚೆನ್ನಾಗಿ ಕುದಿ ಬರ್ತಾ ಇದೆ. ಈಗ ನಾನು ಸ್ಟವ್ ಆಫ್ ಮಾಡಿದ್ದೇನೆ. ಪಾಯಸದ ಟೇಸ್ಟ್ ಹೇಗಾಗಿದೆ ಅಂತ ನೋಡೋಣ ಬನ್ನಿ. ಪಾಯಸ ಅಂತೂ ಸಖತ್ ರುಚಿಯಾಗಿದೆ. ಮನೆ ಮಂದಿ ಎಲ್ಲ ತುಂಬ ಖುಷಿಪಟ್ಟು ತಿಂದಿದ್ದಾರೆ. ಮನೆಗೆ ಸಡನ್ನಾಗಿ ನೆಂಟರು ಬಂದರೆ ಈ ಪಾಯಸನ ಮಾಡಿ ಕೊಡಬಹುದು. ಬೇಗ ರೆಡಿ ಆಗುತ್ತೆ ಈ ಪಾಯಸ. ನೋಡಿ, ನಾನಿಲ್ಲಿ ತಣ್ಣಗಾದ ಮೇಲೆ ತೋರಿಸ್ತಾ ಇದ್ದೇನೆ. ಪಾಯಸ ಸ್ವಲ್ಪನೂ ಗಟ್ಟಿಯಾಗಿಲ್ಲ. ಮಾಮೂಲಿ ಬ್ಯಾಂಬಿನೋ ಕಡ್ಡಿ ಪಾಯಸಕ್ಕಿಂತ ಈ ಪಾಯಸ ತುಂಬ ರುಚಿಯಾಗಿರುತ್ತೆ. ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ಹೇಗಾಗಿದೆ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ವಿಡಿಯೋಗೊಂದು ಲೈಕ್ ಕೊಡಿ, ಶೇರ್ ಮಾಡಿ. ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದಗಳು. ಇನ್ನೊಂದು ಒಳ್ಳೆಯ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ನನ್ನ ಚಾನಲ್ನ ಮೊದಲನೇ ಬಾರಿ ಭೇಟಿ ನೀಡುತ್ತಿದ್ದಲ್ಲಿ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಐಕನ್ ಆನ್ ಮಾಡ್ಕೊಳ್ಳಿ. ಎಲ್ಲರಿಗೂ ಧನ್ಯವಾದಗಳು.